ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಏನಂದರೆ ತುಂಬ ಅಂದರೆ ಒಂದು 2-3 ಕಮೆಂಟ್ ಏನೋ ಬಂದಿತ್ತು, ಹಾಲು ವಿಡಿಯೋ ಹಾಕಿ ಅಂತೇಳಿ. ಸೊ ಲೇಟ್ ಆಯಿತು, ಯಾಕೆಂದರೆ ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ಹಾಲು ಕರೆದಿದ್ದೇನು ಹಾಕಲಿಲ್ಲ, ನಮ್ಮ ಮನೆಯವರು ಹಾಲು ಕರೆದಿದ್ದು. ಸ್ವಲ್ಪ ಕಾಮಿಡಿ ಇದೆ, ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಸೊ ಯಾರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಪ್ಲೀಸ್ ಯಾರು ಬ್ಯಾಡ್ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಅವ್ರು ಇರೋದೇ ಹಾಗೆ, ಸ್ವಲ್ಪ ಕಾಮಿಡಿಯಾಗಿರ್ತಾರೆ. ಖುಷಿಯಾಗುತ್ತೆ. ಅಂದರೆ ಒಂದು 3 ವೀಡಿಯೋ ಹಾಕಿ 3-4 ವೀಡಿಯೋ ನಾವು ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲರಿಗೂ. ಇವತ್ತು ಹಾಕ್ತಾಯಿದ್ದೀನಿ ವೀಡಿಯೋನ. ಅದು ಅವರು ಒಂದು 2-3 ಡೇಸ್ ಹಿಂದೆಯೇ ಕಮೆಂಟಲ್ಲಿ ಕೇಳಿದರು. ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಹಾಕೋಕ್ಕಾಗಿರಲಿಲ್ಲ. ಸೊ ಹೋಗಿ ನೋಡ್ಕೊಬನ್ನಿ ವೀಡಿಯೋನ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಯಾವ ಥರ ವೀಡಿಯೋಸ್ ಬೇಕಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಥರ ವೀಡಿಯೋಸ್ ಮಾಡ್ತೀನಿ. ಯಾಕೆಂದರೆ ನನಗೆ ಡೈಲಿ ವೀಡಿಯೋಸ್ ಹಾಕ್ಬೋದು, ಬಟ್ ಯಾಕೆಂದರೆ ನನಗೆ ಯಾವತ್ತು ಕಂಟೆಂಟು ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಡೈಲಿ ಹಾಕಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತೇಳಿ ನಾನು ಹಾಕ್ತಾಯಿಲ್ಲ ಅಷ್ಟೇನೆ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂದರೆ ಆ ಥರ ನಾನು ಮಾಡ್ತೀನಿ. ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮನೆಯವರು ವೀಡಿಯೋನ ನೋಡ್ತಿರಲ್ವಾ, ಹಾಗೆ ನಿಮ್ಗೆ ಇಷ್ಟ ಆದರೆ ನಮ್ಮ ಮನೆಯವರು ವೀಡಿಯೋಸ್ ಮಾಡಬೇಕು, ಚೆನ್ನಾಗಿ ಮಾಡ್ತಾರೆ, ಮಾಡಿ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಅವರು ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಎಲ್ಲ ಬರೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಸೊ ಪರವಾಗಿಲ್ಲ, ನೀವು ಕಮೆಂಟ್ ಮಾಡಿದ್ರೆ ಅವ್ರ ವೀಡಿಯೋಸಲ್ಲಿ ಜಾಸ್ತಿ ಬರೋ ಥರ ಇನ್ಕ್ಲೂಡ್ ಮಾಡ್ಕೊತೀನಿ ಅವ್ರನ್ನ. ನಮ್ಮ ಮನೆಯವ್ರ ವೀಡಿಯೋಸ್ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅದು ಸಾಲಲ್ಲ ಅಲ್ಲಿರೋದು, ಒಳಗಡೆಗೆ ಒಂದು ಇಷ್ಟು ಬೇಕಾ, ಇಷ್ಟು ಬೇಕಾ? ಅಲ್ಲಾಡ್ಸು ಎಂಟಲ್ಲಪ್ಪನ ಅಲ್ಲಾಡ್ಸು ಏ ಮಾಡಂಗಲ್ಲ ಇನ್ನಿಕ್ಕೆ ಉಳ್ಳನೆ ಏನಕ್ಕೆಲ್ಲ ಏನ್ಮ ಹೆಂಗೆ ಜಾಗ ಪಾತ್ ನೋಡಿಗ್ರೆ. ಓ ಬಂದೆ ನಾನು ನಿಮಗಾಗಿ ಬಂದೆ ಒಂದು ನೈಟ್ ಹಾಕ್ತೀನಿ ನೋಡೋದು. ಏನು ಅದ ಒಲೆ ನೈಟ್ಗೆ ಅದು ಯಾಕೆ ಕೇಳ ಬಡ್ಕೊಂತಾರದ ಕೇಳಿ ನೀನೆ. ಯಾವುದು? ಯಾಕೆ ಬಡ್ಕಂತ ಇದೆ? ಇನ್ಯಾಕಮ್ಮ ಬೂಸ ತಿಂದಿಲ್ಲ? ಹಾಂ ಹೌದೇನೋ, ಯಾಕ ಹಾಗೆ ಇದೆಯಲ್ಲ ಇನ್ನೇನು. ಏಯ್ ನೀನೇ ತಿನ್ಕ.
ಅಂತ ಮಾಡಬೇಕು ಈ ಕಡೆಗ ಅದೆಲ್ಲ ಕಟ್ಟಕದ ಸಾಯಂಕಾಲ ಒಳಗಡೆ ಕಟ್ಟಕ್ಕಲ್ವ ಅಲ್ಲೇ ಬಿಟ್ಬಿಡ್ತೀಯ. ಹೌದೇನ. ಹಾಲು ಕರೆಯೋದು ಸ್ಟಾರ್ಟ್. ಅವ್ರ ಕಡೆ ಸ್ಟಾರ್ಟ್. ಅವ್ರು ಹಾಲು ಬರೋರಲ್ಲ ಅವರು. ಯಾರು ಅವರು ಅವ್ರಂದ್ರೆ? ಅವ್ರಂದ್ರೆ ಯಾರು? ಬಂದು ಫೋನ್ ಮಾಡು, ಬರ್ತಾರೇನು ನೋಡು. ನನ್ನಿಂದ ಉಯಿಸ್ಕೊಂತೀನಿ ಅಂತ ಅಂದ್ರು. ಇದು ನೋಡ್ಕ ಚಿಂಗ್ಲಿ. ಟೈಮ್ ಎಷ್ಟಾಗೈತೆ? ಟೈಮ್ ಎಷ್ಟು? ಇರು ಹೇಳ್ತೀನಿ. ಟೈಮ್ 5:33. 33. ಪಾರ್ಟಿ ಆಗಿಲ್ಲಲ್ಲ ಇನ್ನೂ ಆಗಿಲ್ಲ. ಅದಕ್ಕೆ ಗಂಟೆ ಹಣ್ಣು ಈಗ ಗೊತ್ತಾ ಇರೋದು. ಹೋಗಿ ಸ್ವರ್ರ ಅಂತ ಕರ್ಕೊಂಡು ಬಂದ್ಬಿಟ್ಟೈತಿ. ಅವ್ರದ್ದು ಎಷ್ಟು ಹಸು ಇರೋದು? 2. ನಾನು ಕರಿತೀನಿ ಹಾಲು. ಯಾರು? ನಾನು ಕರಿಬೇಕಮ್ಮ, ನಾನು ಇದೇ ಇದ್ದಾಗ. ಅಲ್ಲ ಕರಿತೀನ ಚೆನ್ನಾಗಿ. ನನ್ನಷ್ಟು ಬರಲ್ಲ. ನೀನಂದ್ರೆ ಚಿಕ್ಕ ಮಗುವಿಂದ ಕರೆದಿದ್ಯಾ, ನಾನಂದ್ರೆ ಒಂದು 4 ವರ್ಷ. ಬಡ್ಕಂತ ಇದೆಯಾ ಅಂದ್ರೆ ಏನೋ ಐತೆ, ಏನೋ ಮ್ಯಾಟ್ರ್ ಇದೆ, ಒಂದು ಸಮಸ್ಯೆ ಇದೆ. ಬೆಳಗ್ಗೆ ಮುಂಜಾನೆ ಫೋನ್ ಮಾಡ್ರೆ ಸಮಸ್ಯೆ ಬಗೆಹರಿಸ್ತಾನೆ. ಮಕ್ಳು ಈಟಿಗೆ ಬಂದಿರ್ಬೇಕಾದ್ರೆ ಈ ಸಲ ಬಂತಂದ್ರೆ ಕೊಡ್ಸ್ಕೊಡ್ತೀನಿ. ಅದನ್ನ ಕೊಡ್ಸ್ಬಿಟ್ಟು ಅದನ್ನ ಫಲ ಮಾಡಿಸಿ ಮತ್ತೆ ಎಲ್ಲ ಮಾರಾಕ್ಬಿಡ್ತೀನಿ. ಮಾರ್ಬೇಡ, ಇಟ್ಕ. ಅಲ್ಲೇ ಗೊತ್ತಾಯ್ತು. ಈ ವಿಡಿಯೋ ಯಾರಿಗೋಸ್ಕರ? ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ, ಹಾಲು ಕರಿಯೋ ವಿಡಿಯೋ ಹಾಕ್ರಿ ಅಂತ. ಚೆನ್ನಾಗಿ ಕರಿತೀರಾ ಅಂತ. ಅದಕ್ಕೆ ಸಿದ್ಧತ್ರ ಇಟ್ಕೊಳ್ಳೋ ಜಗ್ಗು. ಹೊಟ್ಟೆ ಬೇರೆ ದಪ್ಪ ಆಗ್ಬಿಟ್ಟು ಈ ಮಳೆ ಕುತ್ಕೊಳಕ್ ಆಗ್ತಿಲ್ಲ ನಂಗೆ. ಇದೆಷ್ಟು ಲೀಟ್ರ್ ಕೊಡ್ತೈತೆ ಹಾಲು? ಕೊಡ್ತೈತೆ 5 ಲೀಟ್ರು. ಹಾಂ, 5 ಲೀಟ್ರು. 5 ಹಾಂ 5 ಲೀಟ್ರ್ ಬರ್ತದ. 5 ಲೀಟರ್ಸ್ दूध देता है 5 लीटर्स. యాడ్రా ఏం కావాలరా నాకు? నువ్వు మొంగన కావాలి వస్తావు.
ಅದು ಯಾಕೆ ಹಂಗಾರ್ತಾ ಇರೋದು ನೋಡಾಗ ಏನು ಆಯ್ತು ಅದಕ್ಕೆ? ಏಯ್ ಯಾ ಬೈತಾ ಯಾಕೆ ಮುಗಿತಾ? ಫ್ರೆಂಡ್ಸ್, ಇದು ನನ್ನ ಫೇವರೆಟ್ ಒಂದು ಹಸು. ನಮ್ಮ ಮನೇಲಿ ಇರೋದ್ರಲ್ಲಿ ಇದೆ ನಂಗೆ ತುಂಬ ಇಷ್ಟವಾಗಿರೋದು ಒಂದು ಹಸು. ಇದೆಷ್ಟು ಕೊಡ್ತದ್ರಿ ಹಾಲು? ಹಾಂ, ಎಷ್ಟು ಕೊಡುತ್ತೆ? ಯಾಕ ನನ್ನ ಫೇವ್ರೇಟ್ ಹಸು ಅಂದ್ಬಿಟ್ಟು 2 ಲೀಟ್ರ್ ಅಂತ ಇದೆಯಾ? ಸರಿಯಾಗಿದೆಯಾ ನೀನು? ಒಬ್ಬರು ರಿಕ್ವೆಸ್ಟ್ ಮಾಡಿದ್ರು, 1-2-3 ಜನ ಹಾಲು ಕರೆಯೋ ವಿಡಿಯೋ ಹಾಕಿ, ತುಂಬ ಚೆನ್ನಾಗಿ ಕರೀತಾರೆ ಅಂತ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಿನ್ಗೆ ಹಾಲು ಕರೆಯೋದು? ಎಷ್ಟು ವರ್ಷದಿಂದ ಹಾಲು ಕರಿತಾ ಇದೆಯಾ? ನಾನು ಕರಿತಾ ಇರೋದು ಆಗೈತೆ ಒಂದು 13-14 ವರ್ಷ. 13-14 ವರ್ಷ ಆಗೈತಾ ಸ್ಟಾರ್ಟ್ ಮಾಡಿ? ಅದಕ್ಕೆ ಅಷ್ಟು ಫಾಸ್ಟಾಗಿ ಕರಿತಾ ಇದೆಯಾ? Hey.